ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗ ಅಧ್ಯಕ್ಷರಾದ ಸಾಹೇಬ್ಗೆ ನಮಸ್ಕಾರಗಳು. ಪೋಸ್ಟಿಂಗ್ ಇದೆ. ಈ ದಿನ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಸಾಹೇಬರು ಕೋರಮಂಗಲ ಬ್ಲಾಕ್ ಕಾಂಗ್ರೆಸ್ ಎಸ್ಸಿ ವಿಭಾಗದ ಅಧ್ಯಕ್ಷರಾಗಿ KN ರವಿಕುಮಾರ್ ಅವ್ರನ್ನ ಆದೇಶ ಮಾಡಿ ಅವರ ಶಿಫಾರಸ್ ಮೇಲೆ ಮಾಡಿದೀವಿ. ನಮ್ಮ ಜಿಲ್ಲಾಧ್ಯಕ್ಷರಾದ ಸಂಪತ್ ಕುಮಾರ್ ಅವರು ಕೂಡ ಇವತ್ತು ಅವ್ರಿಗೆ ಅನುಮೋದನೆ ಮಾಡಿ ಎಲ್ಲ ಕೊಟ್ಟಿದ್ದೀವಿ. ಮುಂದಿನ ದಿನದಲ್ಲಿ ಅವ್ರಿಗೆ ಒಳ್ಳೆಯ ಭವಿಷ್ಯ ಸಿಗಲಿ ಪಕ್ಷದಲ್ಲಿ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಕಾಂಗ್ರೆಸ್ ಅಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರು ಮತ್ತೆ AICC ಅಧ್ಯಕ್ಷರಿಂದ ಅದರದ್ದೇ ಆದಂತಹ ಸ್ಥಾನಮಾನಗಳು ಇರ್ತಕ್ಕಂಥದ್ದು. ಮತ್ತೆ ನನಗೆ ಗೊತ್ತಿರುವಾಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡೋರು ಯಾರು ಕೂಡ ರಾಜಕೀಯವಾಗಿ ಫೇಲ್ಯೂರ್ ಆಗಿರೋದು ನಾನು ನೋಡಿಲ್ಲ. ಹಾಗಾಗಿ ರವಿಕುಮಾರ್ ಅವ್ರಿಗೂ ಕೂಡ ಇನ್ನು ಯಂಗ್ಸ್ಟರ್ ಇದ್ದಾರೆ, ಯುವಕರಿದ್ದಾರೆ, ಅವ್ರಿಗೂ ಕೂಡ ಪರಿಶಿಷ್ಟ ಜಾತಿ ವಿಭಾಗದಲ್ಲಿ ಒಳ್ಳೆಯ ಕೆಲಸ ಮಾಡಿ ರಾಜ್ಯದ ಒಳ್ಳೆಯ ಅತ್ಯುನ್ನತವಾಗಿ ರಾಜ್ಯ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳಿ ನಾನು ಆಶಿಸಿ ಅವ್ರಿಗೆ ಇವತ್ತು ಆದೇಶ ಪತ್ರವನ್ನು ನೀಡಿದ್ದೇನೆ ಸರ್. ಗ್ರೇಟರ್ ಬೆಂಗಳೂರಲ್ಲಿ ಒಂದು 5 ಭಾಗ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಆದೇಶ 4 ಸರಿ ಬಂದು ಬಹಳಷ್ಟು ವಿಳಂಬ ಆಗ್ತಾ ಇದೆ ಸರ್. ಆ ಎಲೆಕ್ಷನ್ ತಾವು ಯಾವಾಗ ಮಾಡ್ತೀರಾ? ಇಲ್ಲ, ಸುಪ್ರೀಂ ಕೋರ್ಟ್ ಈಗಾಗಲೇ ಸರ್ಕಾರ ಕೂಡ ಅಫಿಡೇಟ್ ಹಾಕಿದೆ. ಇಡೀ ರಾಜ್ಯದಲ್ಲಿ ಮೊದಲನೇದಾಗಿ GPA ಎಲೆಕ್ಷನ್ ಆಗುತ್ತೆ. ಅದಾದ ನಂತರ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿಗಳು ಕೂಡ ಅವಧಿಗಳು ಮುಗಿದಿದೆ ರಾಜ್ಯದಲ್ಲಿ. ಸೊ ಹಾಗಾಗಿ ಎಲ್ಲಾ ಹಂತದ ಚುನಾವಣೆಗಳನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಈ ಒಂದು ವರ್ಷದಲ್ಲೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ತಮಗೆ ಗೊತ್ತಿರೋ ಹರಿಪ್ರಸಾದ್ ಸಾಹೇಬರು ಕೂಡ ಹೊಸದಾಗಿ ರಾಜ್ಯ ಅಧ್ಯಕ್ಷರಾಗಿ ಬಂದು 21ನೇ ತಾರೀಕು ಬರುವ ಇದನ್ನ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ. ಸೊ ಅದರಂತೆ ನಾವು ಕೂಡ ಬಂದಿರೋರ್ಗೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀವಿ, SC ವಿಭಾಗದಿಂದ ಎಲ್ಲರೂ ಕೂಡ ಬಂದು ಭಾಗವಹಿಸ್ಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡಿದ್ದೀವಿ. ಮತ್ತೆ ಚುನಾವಣೆಗಳು ನವೆಂಬರ್ ಒಳಗಡೆ ಎಲ್ಲಾನು ನಡೆಯುತ್ತೆ. ಮತ್ತೆ ಅಭಿಷೇಕ್ ದತ್ತರ್ ಅವರ ನೇತೃತ್ವದಲ್ಲಿ ಈಗಾಗಲೇ ಹಲವಾರು ಸಭೆಗಳು ನಡೀತಾ ಇದ್ದಾವೆ. ಮತ್ತೆ ನಾನು ಬಹಳ ಸೂಕ್ಷ್ಮವಾಗಿ ನಿಮ್ಮ ಮುಖಾಂತರ ಹೇಳೋದು, ಬಹಳಷ್ಟು ಜನ ಸಭೆಗೆ ಬರಲಿಲ್ಲ ವೀಕ್ಷಕರಾಗಿರೋರು, ಅವರೆಲ್ಲರನ್ನೂ ಕೂಡ ಇನ್ನು ಮುಂದೆ ಯಾವುದೇ ಕಡೆ ಜವಾಬ್ದಾರಿ ಕೊಡಬಾರ್ದು ಅಂತೇಳಿ ನಮ್ಮ ರಾಜ್ಯ ಮಟ್ಟದಲ್ಲಿ ಪದಾಧಿಕಾರಿಗಳನ್ನ ತೀರ್ಮಾನ ಮಾಡಿದ್ದೀವಿ. ನಿಮ್ಗೆ ಅವಕಾಶ ನೀವು ಎಷ್ಟರ ಮಟ್ಟಕ್ಕೆ ಕೇಳ್ಕೊಂಡು ಬರ್ತೀರಿ ಅಷ್ಟರ ಮಟ್ಟಕ್ಕೆ ಕೆಲಸ ಮಾಡಬೇಕು. 43 ವಾರ್ಡ್ಗಳಿಗೂ ನಾವು ಹಾಕಿದ್ವಿ, ವೀಕ್ಷಕರನ್ನ ಹಾಕಿದ್ವಿ. ಬಹಳ ಜನ ಬರಲಿಲ್ಲ. ಅಭಿಷೇಕ್ ದತ್ ಅವ್ರು ಹೇಳಿದ್ದಾರೆ ಇಂಟ್ರೆಸ್ಟ್ ಇಲ್ದರನ್ನು ಅವ್ರನ್ನ ಇದರಿಂದ ಕೆಲಸ ಕಾರ್ಯಗಳನ್ನು ದೂರ ಇಡಿ ಅಂತೇಳಿ ಅದನ್ನು ಕೂಡ ಮಾಡೋದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ಒಂದು ಜಿಲ್ಲೆಗೆ 5 ಜನ ರಾಜ್ಯ ಪದಾಧಿಕಾರಿಗಳನ್ನ ಕೊಡಿ, ಮತ್ತೆ ಅಡ್ವೊಕೇಟ್ಸ್ ಸೆಲ್ ಕೂಡ AICC ಮಟ್ಟದಲ್ಲಿ ಮಾಡಿದ್ದಾರೆ, ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ AICC ಇಂದ DNT ಅಂದ್ರೆ ಅಲೆಮಾರಿಗಳು, ಮತ್ತೆ ಈ ಸಂಘ ಸಂಸ್ಥೆಗಳು ಬಂದು CMO ಅಂತ ಹೇಳಿ ಅದೊಂದು ಮಾಡಿದ್ದಾರೆ. ಮತ್ತೆ ಅಡ್ವೈಸರಿ ಕಮಿಟಿ ಕೂಡ ಹೇಳಿದ್ದಾರೆ. ಅಡ್ವೈಸರಿ ಕಮಿಟಿ ರಾಜ್ಯ ಮಟ್ಟದಲ್ಲಿ ಒಂದು, ಮತ್ತೆ ಡಿವಿಷನ್ ಲೆವೆಲ್ ಅಲ್ಲಿ ಇರ್ತೀವಿ. ಡಿಸ್ಟ್ರಿಕ್ಟ್ ವೈಸ್ ಅಲ್ಲಿ ಏನು ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಡಿವಿಷನ್ ವೈಸ್ ಅಲ್ಲೂ ಕೂಡ ನಾವೆಲ್ಲರೂ ಕುಳಿತು ಚರ್ಚೆ ಮಾಡಿ ನಮ್ಮ ಉಪಾಧ್ಯಕ್ಷರನ್ನ ಒಳಗೊಂಡಂತೆ ಒಬ್ಬೊಬ್ಬರಿಗೆಲ್ಲರಿಗೂ ಕೂಡ ಮಾಡಿ ಈಗಾಗಲೇ ಕನಿರಾಮ್ ರಾಥೋಡ್ ಅವರಾಗ್ಲಿ, ಮುನಿರಾಜ್ ಅವರಾಗ್ಲಿ, ರಾಜ್ಯದ ಎಲ್ಲ ಉಪಾಧ್ಯಕ್ಷರುಗಳು ಕೂಡ ರಮೇಶ್ ಮಂಡ್ಯ, ಮತ್ತೆ ಸುಧಾಮ ಮತ್ತು ನಮ್ಮ ಲಗ್ಮಪಾಲ್ ಅವರು ಎಲ್ಲರೂ ಕೂಡ ಈಗ ಆಲ್ರೆಡಿ ಕೆಲಸಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಬಹಳ ಡಿಪಾರ್ಟ್ಮೆಂಟ್ ಕೂಡ ಹಿಂದೆ ನಮಗೆ ದೆಹಲಿಯಲ್ಲಿ ವರ್ಷಕ್ಕೊಂದು ಮೀಟಿಂಗ್ ಮಾಡ್ತಾ ಇದ್ರು. ಈಗ ಪದೇ ಎವ್ರಿ ಮಂತ್ ಮಾಡ್ತಾ ಇದ್ದಾರೆ. ಈಗಾಗಲೇ ಡಿಸೆಂಬರ್ ಹೋಗಿ ಬಂದ್ವಿ. ಲಾಸ್ಟ್ ಮಂತ್ ಕೂಡ ಒಂದು ದಲಿತ್ ಅಂಡ್ ಮೈನಾರಿಟಿದು ಸಮಾವೇಶ ಮಾಡ್ಬೇಕು ಅಂತ ಹೇಳಿ ಮಾಡಿದೀವಿ. ಅದಕ್ಕೆ ಇದು ಮತ್ತೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರುಗಳದ್ದು ಸಭೆ ಕೂಡ ಮಾಡಿದೀವಿ. ಸೊ ಮತ್ತೆ AICC ಇದರಲ್ಲಿ ಕೂಡ ಎಕ್ಸಿಕ್ಯೂಟಿವ್ ಕಮಿಟಿ ಕೂಡ ಮೀಟಿಂಗ್ಗಳೆಲ್ಲ ಆಗಿದೆ. ಸೊ ಹಾಗಾಗಿ ತಾವೆಲ್ಲರೂ ಕೂಡ ತಮ್ಗೆ ಬೇರೆ ಕೆಲಸಗಳಿದ್ರೆ ತಾವು ಬೇರೆ ಕಡೆ ಹೋಗ್ಬೋದು. ಇಲ್ಲಿ ಯಾರು ಸಕ್ರಿಯ ಕೆಲಸ ಮಾಡ್ತೀರಿ, ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬೆನೆ ಪರಿಶಿಷ್ಟ ಜಾತಿಯವರು ಅಂತ ಹೇಳಿ AICC ನಲ್ಲಿ ತೀರ್ಮಾನ ಆಗಿದೆ. ನಾವು ಯಾರನ್ನೇ ಕೂಡ ಯಾವುದೇ ನೀವು ಸಕ್ರಿಯರು ಆಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ನಿಸ್ಸಂಕೋಚವಾಗಿ ನಾವು ತೆಗಿತೀವಿ. ಬೇರೆಯವರು ಬಹಳಷ್ಟು ಜನ ಬರ್ತಕ್ಕಂಥವ್ರು ಕೂಡ ಯುವಕರುಗಳು, ವಿದ್ಯಾವಂತರುಗಳು, ಸಂಘಟನೆಕಾರರುಗಳು ಎಲ್ಲ ಕೂಡ ಇರೋದ್ರಿಂದ ನಾನು ಯಾರು ನಿಮ್ಗೆ ಆಕ್ಟಿವಿಟೀಸ್ ಮಾಡಕ್ ಕಷ್ಟ ಆಗ್ತದೆ, ನೀವು ದಯಮಾಡಿ ನಮಗೆ ತೊಂದರೆ ಕೊಡಬೇಡಿ ಅಂತೇಳಿ ಮುಖಾಂತರ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ನಾವು ಇತ್ತೀಚಿನ ಘಟನಾವಳಿಗಳನ್ನ ಸೂಕ್ಷ್ಮ ಗಮನಿಸ್ಕೊಂಡು ಬರ್ತಾ ಇದ್ದಾರೆ. ಸಚಿವ ಸ್ಥಾನ ನಮ್ಗೆ ಸಿಗ್ಲಿಲ್ಲ ಅಂತ ಬಹಳಷ್ಟು ಪ್ರತಿಭಟನೆಗಳು, ಹೋರಾಟಗಳು, ಮನವಿಗಳು, ರಿಕ್ವೆಸ್ಟ್ಗಳು ಬರ್ತಾನೆ ಇದೆ. ಆ ಸಚಿವ ಸ್ಥಾನ ಸಿಕ್ಕಿದ್ದು ಅದ್ರ ಬಗ್ಗೆ ಇಲ್ಲ, ಸಚಿವ ಸ್ಥಾನದ್ದು ಸರ್ ನೋಡಿ, ನಾನು ಕೂಡ ಮೈಸೂರಲ್ಲಿ ಮೊನ್ನೆಲ್ಲ ಪ್ರೆಸ್ ಮೀಟ್ ಮಾಡಿದ್ದೀನಿ.
ಏನಾಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ 3-4 ಬಾರಿ ಗೆದ್ದಿದ್ದಾರೆ. ತುಂಬಾ ಜನ ಸೀನಿಯರ್ಸ್ ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ಇರ್ತಕ್ಕಂಥವ್ರು, 40 ವರ್ಷ 50 ವರ್ಷ ಮೇಲ್ಪಟ್ಟಂತ ರಾಜಕೀಯದಲ್ಲಿ ಸಕ್ರಿಯವಾಗಿರ್ತಕ್ಕಂಥವ್ರೆ ಸಾಕಷ್ಟು ಜನ ಆಗಿರೋದ್ರಿಂದ ಅದು ಪಕ್ಷಕ್ಕೆ ನೀವು ಹೇಳೋದು ಸ್ವಲ್ಪ ಶ್ರಮ ಇದೆ. ಅದನ್ನು ಕೂಡ ನಿಭಾಯಿಸ್ತಕ್ಕಂಥ ಕೆಲಸವನ್ನ ಹೈಕಮಾಂಡ್ ಆಗ್ಲಿ ಮತ್ತೆ ನಮ್ಮ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗ್ಲಿ ಕೇಪಬಿಲಿಟಿ ಇದ್ದಾರೆ. ಇದ್ರ ಜೊತೆಯಲ್ಲಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮತ್ತೆ ಬಹಳ ಬಹಳ ಸೀನಿಯರ್ ಮೋಸ್ಟ್ ಅಂತಾನೆ ನಾನು ಅನ್ಕೊಂಡಿದ್ದೀನಿ ನಮ್ಮ ಹರಿಪ್ರಸಾದ್ ಸಾಹೇಬ್ರನ್ನ. ಯಾಕೆಂದ್ರೆ ಅವರು AICC ನಲ್ಲಿ ಹಲವಾರು ವರ್ಷಗಳಿಂದ ಕೆಲಸ ಮಾಡಿ ಅನುಭವ ಇರ್ತಕ್ಕಂಥವ್ರು. ಮತ್ತೆ ಖರ್ಗೆ ಸಾಹೇಬರು ತಮಗೆ ಗೊತ್ತಿರಂಗೆ ನಮ್ಮ ರಾಜ್ಯನೇ ಪ್ರತಿನಿಧಿಸ್ತಾ ಇದ್ದಾರೆ. ಬಹಳ ಮೇಧಾವಿಗಳೇನೆ ಸ್ಟಾರ್ವರ್ಡ್ಸ್ ಕೂಡ ಕಾಂಗ್ರೆಸ್ ಅಲ್ಲಿ ಚುಕ್ಕಾಣ ಹಿಡಿದಿರೋದ್ರಿಂದ ಬೇರೆಯವ್ರಿಗೆಲ್ಲ ಸುಲಲಿತವಾಗಿ ಕೆಲಸಗಳು ಆಗ್ತದೆ. ನಾನು ತಮ್ಮ ಮುಖಾಂತರ ಮನವಿ ಮಾಡೋದೇನಪ್ಪಾ ಅಂತ ಹೇಳಿದ್ರೆ, ಏನು ತಡೆ ಹಿಡಿದಿರ್ತಕ್ಕಂಥ ನಮ್ಮ ನಿಗಮ ಮಂಡಳಿಗಳ ನಿರ್ದೇಶಕರ ಪಟ್ಟಿನ ಬೇಗ ಕೊಡಿ. ಮತ್ತೆ ಬೇರೆ ಬೇರೆಯವರಿಗೆ ಸಾಕಷ್ಟು ಜನ ಏಜ್ಗಳು ಮುಗಿತಾ ಇದೆ, ಆದಷ್ಟು ಬೇಗ 2 ವರ್ಷ ಆಗಿರೋರಿಗೆ ಬೋರ್ಡ್ ಚೇರ್ಮನ್ಸ್, ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ಗಳನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ನಾವು ಹಲವಾರು ಬಾರಿ ಹೇಳಿದಿರಿ. ಯಾರಿಗೆ ಅವಕಾಶ ಜಾಸ್ತಿ ಸಿಕ್ಕಿದೆ ಅವ್ರನ್ನೆಲ್ಲ ಬದಲಾವಣೆ ಮಾಡಿ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕರ್ನಾಟಕ ಪ್ರದೇಶ SC ಕಾಂಗ್ರೆಸ್ ಸಮಿತಿಯ ಪರವಾಗಿ, SC ಡಿಪಾರ್ಟ್ಮೆಂಟ್ ಪರವಾಗಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ ಸರ್. ಲೆಟರ್ ಕೊಡಿ ನಾನು ಮೊನ್ನೆನೂ ಕೂಡ ಸರ್ ಒಂದು ಸೆಕೆಂಡು ಸರ್ಗೆ. ಹಾಂ ನೀವು ಕೊಡಿ ಅಣ್ಣ, ನೀವು ಕೊಡಿ ಅಣ್ಣ ಸೆಕೆಂಡು ಅಣ್ಣಗೆ. ಹಾಂ ಥ್ಯಾಂಕ್ ಯು. ಒಬ್ಬೊಬ್ಬರೇ ಕೊಡಿ ಅಣ್ಣ, ಕೊಡಿ ಅಣ್ಣ. ಕೊಡಿ ಒಬ್ಬೊಬ್ಬರೇ ಮಾಡಿ ಇವ್ರಿಗೆ ಅವ್ರಿಗೆ ನನಗೆ ನಿಮಗೆ ಸರ್. ನಾನು ಮೊನ್ನೆ ಕೂಡ ಒಂದು ಹೊಸ ವಿಚಾರ ಹೇಳಿದ್ದೀನಿ. ಅಧ್ಯಕ್ಷರು ಅಂದ್ರೆ ಪಕ್ಷ ಅಂತ ಹೇಳ್ತೀನಿ, ಈಗ ಕಾರ್ಯಕರ್ತರು ಅಂದ್ರೆ ಅವರು ಕೂಡ ಪಕ್ಷ ಅನ್ನೋದನ್ನ ಹೇಳಿ ಕಾರ್ಯಕರ್ತರೇ ಪಕ್ಷದ ಜೀವನ ಅಂತ ಹೇಳಿ ಮೊನ್ನೆ ಕೂಡ ಮೈಸೂರಿನಲ್ಲಿ ಅದೇ ಸ್ಟೇಟ್ಮೆಂಟ್ ಮಾಡಿದ್ದೀನಿ. ಕಾರ್ಯಕರ್ತರು